ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಹೆಸರು ಗೀತಾ ಅಂತ. ಗೀತಾ ಒಂದು 3 ಮೂವೀಸಲ್ಲಿ ಗೀತಾ ಅಂತ ಹೆಸರು ಕ್ಯಾರೆಕ್ಟರ್ ಹೆಸರು ಇಟ್ಟು ಮಾಡಿದ್ದೀನಿ. ಸೊ ದಿಸ್ ಈಸ್ ಮೈ ಥರ್ಡ್ ಒನ್. ಈ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಏನು ಎಷ್ಟು ರಿವೀಲ್ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಕ್ಯಾರೆಕ್ಟರ್ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಇರ್ತಾಳೆ. ಶೀ ಈಸ್ ಅನ್ ಇಂಟ್ರೋವರ್ಟ್ ಆ್ಯಂಡ್ ಶೀ ಈಸ್ ಅನ್ ಇಂಟ್ರೋವರ್ಟ್. ಬಟ್ ಹೀರೋ ಅವರು ಎಷ್ಟು ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ, ಅದಕ್ಕೆ ಆಪೋಸಿಟ್ಟಾಗಿ ಇಂಟ್ರೋವರ್ಟಾಗಿ ನಾನು ಪ್ಲೇ ಮಾಡ್ತಾಯಿದ್ದೀನಿ. ಸೊ ದಿಸ್ ಅ ಗುಡ್ ಬ್ಯಾಲೆನ್ಸ್. ಆ್ಯಂಡ್ ಐ ಡೋಂಟ್ ಅಂದರೆ ಐ ಥಿಂಕ್ ಅವರ್ ರಿಲೇಷನ್ಶಿಪ್ ಇಸ್ ವೆರಿ ಟಾಮ್ ಆ್ಯಂಡ್ ಜೆರಿ, ಹೀರೋ ಆ್ಯಂಡ್ ನಂದು. ಆ್ಯಂಡ್ ಐ ಥಿಂಕ್ ದಟ್ಸ್ ವಾಟ್ ಮೇಕ್ಸ್ ಇಟ್ ಈವನ್ ಮೋರ್ ಫನ್. ನಮ್ಮ ರೊಮ್ಯಾಂಟಿಕ್ part ಅಲ್ಲದೋದ್ರು ಇಟ್ಸ್ ಮೋರ್ ಆಫ್ ಅ ಕಾಮಿಡಿ ಪಾರ್ಟ್. ಸೊ ದಟ್ಸ್ ಹೌ ದ ರಿಲೇಷನ್ಶಿಪ್ ಇಸ್. ಆ್ಯಂಡ್ ಸಾಂಗಲ್ಲಿ ಏನು ತೋರಿಸ್ತಾರೆ ದಟ್ ಈಸ್ ಮೋರ್ ಆರ್ ಲೆಸ್ ದ ಸೇಮ್ ಥಿಂಗ್ ವಾಟ್ ಹ್ಯಾಪನ್ಸ್. ಯಾಕಂತಂದರೆ ಅದು ನನ್ನ ಸಾಂಗ್ ಆಗಿರಲಿಲ್ಲ, ಇಟ್ ವಾಸ್ ಪಾರ್ಟ್ ಆಫ್ ಅ ಫಿಲ್ಮ್. ಇಟ್ ವಾಸಂಟ್ ಸಪ್ರೇಟ್ ಆಗಿ ಒಂದು ಸಾಂಗ್ ಥರ ಇರಲಿಲ್ಲ. ಸೊ ಇಟ್ ಈಸ್ ಜಸ್ಟ್ ಲೈಕ್ ದ್ಯಾಟ್. ಆ್ಯಸ್ ಇನ್ now I know that there's going to be 100%, the theatres are going to be 100% open. So if film, of course, is my first release after COVID and after 100% occupancy and all. So I'm very excited. Also, ಈ situation ತುಂಬಾ tricky ಆಗಿದೆ because we're still in COVID times. And vaccination bandru, there's a lot of people who are not taken it and things like that. So it's a very tricky situation. Nanu nodbeku because I don't know how the things are going to happen. See, I can't be extremely selfish and say, leave everything, come and watch. I would say take care of yourselves, take precautions, but well, it's entertainment field and I'm sure people need entertainment now more than ever. So I think if there are people who want to come and dance in the theatre, whistle and things like that, this is a perfect film for them. So it's all the way more exciting to shoot films and characters with new people. Yakantandre ಆ ಕೆಮಿಸ್ಟ್ರಿ ಬಿಲ್ಡ್ ಆಗೋಕ್ಕೆ, ಆ ಟೀಮ್ ಜೊತೆ ಆ ಕಂಫರ್ಟ್ ಝೋನ್ ಬರೋಕ್ಕೆ ಟೇಕ್ಸ್ ಟೈಮ್. But I think some people just gel in. The first day shooting hodrene will be like, hey, hengidira sir, that twist and all of that. That chemistry is already built. So it is always exciting to work with new people. Dhruva, so the first day meet ಮಾಡಿದ್ದು Dhruva sir na, I think RFC. I think we were shooting in RFC and I think first day ಈ ಥರ ಒಂದು ಬೀಸ್ಟ್ ಮಾಡಲ್ ನೋಡುವಾಗ ಐ ವಾಸ್ ಕಂಪ್ಲೀಟ್ಲಿ ಶಾಕ್ಡ್ ಬಿಕಾಸ್ ಇದಕ್ಕಿಂತ ಮುಂಚೆ ಐ ವಾಸ್ ಆಲ್ವೇಸ್ ಸೀಯಿಂಗ್ ಹಿಮ್ ಆ್ಯಸ್ ಒನ್ ಸ್ವೀಟ್ ಬಾಯ್, ವೆರಿ ಗ್ರೂಮ್ಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆದರೆ ಈಗ ಒಂದು ಬೀಸ್ಟ್ ಥರ ಇರ್ತಾರೆ. ಸೊ ಐ ಆಮ್ ಲೈಕ್ ವಾಟ್ ಹ್ಯಾಪನ್ ಟು ಯು ಮ್ಯಾನ್. ಬಟ್ as in you can see the dedication and the hard work and that's what makes someone an actor. So I'm very proud of him. Mass entertainer, action ಅಂತ ಜಾನರ್ ಅಂತ ಹೇಳ್ಬೋದು. ಬಟ್ ಇಟ್ಸ್ ಗಾಟ್ ಅ ವೆರಿ ಫ್ಯಾಮಿಲಿ ಸೆಂಟಿಮೆಂಟ್, ಮದರ್ ಸನ್, ಫ್ಯಾಮಿಲೀಸ್. ಇದು ದಿಸ್ ನಾಟ್ ಅ ಫಿಲ್ಮ್ ಆಫ್ ದ ಆ್ಯಕ್ಟರ್ ಆ್ಯಂಡ್ ದ ಆ್ಯಕ್ಟ್ರೆಸ್, ದಿಸ್ ಅ ಫಿಲ್ಮ್ ಆಫ್ ದ ಹೋಲ್, so many what do you say, characters and families and everyone. As in initially song keluvaga I knew that this is going to go really well. ಯಾಕಂತಂದರೆ ಚಂದನ್ ಸರ್ದು his plus point is only his beats. So ಈ beats ಕೇಳುವಾಗ I was like this it's going to break records anta. But I think while shooting the film we were all over the place and nan idu shooting song thara irlilla. It was like a scene. Like I said, I didn't have to dance or I didn't have to do all of that. So nangu idondu scene thara, montages thara ittu. So I think it was extremely fun. But ಅಷ್ಟೊಂದು ಡಾನ್ಸರ್ಸ್ ಇಟ್ಕೊಂಡು, ಅಷ್ಟೊಂದು ಕ್ರೂ ಮೆಂಬರ್ಸ್, ಅಷ್ಟೊಂದು ಕ್ಯಾರೆಕ್ಟರ್ಸ್ ಇಟ್ಕೊಂಡು ಐ ಥಿಂಕ್ ಹ್ಯಾವ್ ಟು ಗಿವ್ ಅ ಹ್ಯಾಟ್ಸ್ ಆಫ್ ಟು ದ ಟೆಕ್ನಿಷಿಯನ್ಸ್ ಫಾರ್ ಹ್ಯಾಂಡ್ಲಿಂಗ್ ಸಚ್ ಬಿಗ್ ಕ್ರೌಡ್ಸ್. ನನ್ನ ಜಿಮ್ಗೆ ಹೋದ್ರೂ ಅದೇ ಸಾಂಗ್ ಹಾಕಿರ್ತಾರೆ. ಸೊ ಐ ಆಮ್ ವೆರಿ, ನಾನು ಎಲ್ಲೋದ್ರೂ ಐ ಕೀಪ್ ಹಿಯರಿಂಗ್ ದಿಸ್ ಸಾಂಗ್ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಇಟ್. ಜಿಮ್ಗೆ ಹೋದ್ರೂ ಫಾರ್ ದಿಸ್ ಸಾಂಗ್ ವರ್ಕೌಟ್ ಮಾಡ್ತಿರ್ತಾರೆ. And they were like, madam,
ದಿಸ್ ಒನ್ ಯು ಓನ್ಲಿ ನೋ, ದಿಸ್ ಒನ್ ಯು ಓನ್ಲಿ ನೋ ಅಂತ ಹೇಳ್ತಾನೆ ಇರ್ತಾರೆ. ಸೊ ಯಾ, ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ಆ್ಯಸ್ ಇನ್ ನಾನು ಈ ಫಿಲ್ಮ್ ಬಂದು ಐ ಸೈನ್ಡ್ ಯಜಮಾನ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಸೈನ್ ಮಾಡಿರೋದು ಸರ್. ಸೊ ನನಗೆ ಇದೊಂದು ಜಾಸ್ತಿ ಗ್ಯಾಪ್ ಇಲ್ಲ. ಬಟ್ ಅಫ್ಕೋರ್ಸ್ ದ ಶೂಟಿಂಗ್ ಟುಕ್ 1.5 ಆಲ್ಮೋಸ್ಟ್ 2 years. ಆ್ಯಂಡ್ ಅದಕ್ಕೋಸ್ಕರ ಆಡಿಯನ್ಸ್ಗೆ ಅಷ್ಟೇ ಎಷ್ಟು ಗ್ಯಾಪ್ ಬಂದಿರೋ ಥರ ಇರುತ್ತೆ. ಬಟ್ ಫಾರ್ ಮೀ ಐ ಹ್ಯಾವ್ ಆಲ್ವೇಸ್ ಬಿನ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಐ ಹ್ಯಾವ್ ಬಿನ್ ಶೂಟಿಂಗ್ ಫಾರ್ ದಿಸ್ ಸಿನ್ಸ್ 1.5 years. ಸೊ ನನ್ನ ಅಷ್ಟೊಂದು ಆ್ಯಸ್ ಇನ್ ಲಾಸ್ಟ್ ಟೈಮ್ ಇಲ್ಲಿ ಬರುವಾಗ ಐ ವಾಸ್ ಪ್ರಮೋಟಿಂಗ್ ಯಜಮಾನ, ಈಗ ಐ ಆಮ್ ಪ್ರಮೋಟಿಂಗ್ ಪೊಗರು. ಇಟ್ಸ್ ಜಸ್ಟ್ ಲೈಕ್ ದ್ಯಾಟ್. ನೆಕ್ಸ್ಟು ಅಂದರೆ ಆನೆಸ್ಟ್ಲಿ ಸ್ಪೀಕಿಂಗ್ ಜುಲೈ ಆಗಸ್ಟ್ವರೆಗೂ ಐ ಥಿಂಕ್ ಐ ಆಮ್ ಶೂಟಿಂಗ್ ಡೇ ಟು ಡೇ ಎವ್ರಿ ಡೇ. ಅದಾದಮೇಲೆ ಐ ವಿಲ್ ಸ್ಟಾರ್ಟ್ ಲಿಸ್ನಿಂಗ್ ಟು ಸ್ಕ್ರಿಪ್ಟ್ಸ್. ಯಾಕಂತಂದರೆ ಐ ಕಾಂಟ್ agree for a film and make them wait for 6 months. I'm not that person. So I'd rather agree for a film and start shooting now. So ಆ ಥರ. ಆ್ಯಸ್ ಇನ್ ಈಗ ಈ ಪ್ರಾಸೆಸ್ ಬಂದು ಫಸ್ಟ್ ಸಿನಾಪ್ಸಿಸ್ ಕಳಿಸಿದ್ರೆ, ಇಫ್ ಐ ಲೈಕ್ ದ ಸಿನಾಪ್ಸಿಸ್ ಐ ವಿಲ್ ಕಾಲ್ ಫಾರ್ ಅ ನರೇಷನ್ ಇಷ್ಟಾಗಿ ಐ ವಿಲ್ ಕಾಲ್ ಫಾರ್ ಅ ಸ್ಕ್ರಿಪ್ಟ್ ಕಳ್ಸೋಕ್ಕೆ ಹೇಳ್ತೀನಿ. And if I like the script, then I'll talk to the director, discuss a few things, and then go on board. And ತುಂಬ ಪ್ರಾಸೆಸ್ ಇದೆ. ಇಲ್ಲ ಸರ್, ನಾನು ಯಾವತ್ತೂ ಕಥೆನೇ ಡಿಪೆಂಡ್ ಆಗಿದ್ದು. ಆ್ಯಂಡ್ ಈ ಪೊಗರು ಒಂದು ನಮ್ಮ ಐ ಫೆಲ್ಟ್ ರೆಸ್ಪಾನ್ಸಿಬಲ್ ಆಫ್ ಡೂಯಿಂಗ್ ಅ ಕನ್ನಡ ಫಿಲ್ಮ್ ಫಾರ್ ಮೈ ಕನ್ನಡ ಆಡಿಯನ್ಸ್, ಆ್ಯಂಡ್ ದಟ್ಸ್ ವೇರ್ ದಿಸ್ ಸ್ಟಾರ್ಟೆಡ್. ಬಟ್ ಮೈ ಜನರಲ್ process would be synopsis, then narration, and then script reading, and then meeting, and then script, sir. Yes, I have a team. Andre, I think it is me, my manager, my mother, and if all the three of us like it, then we go ahead with it. Yakantandre, I would like to see myself somehow, but my first audience would be my mother and my manager. As in, when I've told people to send me scripts, I had one team sitting on the scripts and reading through the script, and there were many scripts where we sent back and said, give us the full script. As in, they would send the synopsis, we'd like it, and we'd tell them to send us the full script. And there's a lot of discussions happening over that. And the thing what I believe is the young team have a lot of content to give, and we South are known for contents, and if any way that I can support, I'll support them, and I'll support only after being extremely judgmental. Like if I really like the work, I'll support. Otherwise, I'll be like, just because I'm accessible, I'm not going to do things for you. So it's like that. As in, definitely, because now I am an actor, I would like to remain an actor for a little while longer, because this is where I began, and this is what I'm now finding myself to be. But in the near or far future, I think I will be more involved in film other than acting, and probably some business or something. So the thing is, I tend to like strip myself off all the stardom or the fame I have when I go into a new industry. I am completely like a debutant. I make sure that I'm learning the things as an actor, as I don't know, I'm just a newbie when I go to a new industry, so I'm not going to show what I have here there, because I know it's not going to work. I have a different set of audience, I'm dealing with different language, culture, everything. So I think as in, that is how I am, and I tend to do this every time. As you've seen, once Kannada happened, I went to Telugu, and I began as a newbie there, and I am in Tamil now, and I'm beginning to be a newbie there, and now Hindi. So it's just like that. It's the same for me in every industry, but learning process takes me a while. As in, I think Hindi works in a very different way. There's a lot of preparation and the workshops happening around there. So I have done my bit. I was staying in Bombay for quite some time,
and I was doing my workshops and I met the team and we got super comfortable. Now I'm very excited to go and shoot with people there and all of that. So as in there's a lot of preparation. There's a preparation in language, there's a preparation for the character, there's workshops for and with the team. So yeah, and they start shooting today, so I just wish them luck. As in, Goa I think has become my third home. Coog, and then my home here, and then Goa becomes my getaway. I love staying in Goa, working out there, eating food, meeting people. I have my family there, as in my friends who are my family now is in Goa. So yeah, that's my getaway. As in, ಈಗ ತಾನೇ ಹೇಳಿದ ಹೇಳಿದಂಗೆ ಸೊ June, July, August ವರೆಗೂ I am jam packed with all my films that I'm doing. ಅದಾದಮೇಲೆ ಐ ಆಮ್ ವೆರಿ ಓಪನ್ ಟು ಲಿಸ್ನಿಂಗ್ ಟು ಸ್ಕ್ರಿಪ್ಟ್ಸ್. ಈಗ ಒಪ್ಕೊಂಡದಾದ್ಮೇಲೆ ಐ ಡೋಂಟ್ ಲೈಕ್ ಟು ಮೇಕ್ ದ ಟೀಮ್ ವೆಯ್ಟ್ ಫಾರ್ 6 months ನನಗೋಸ್ಕರ. ಸೊ ಐ ಡೋಂಟ್ ಲೈಕ್ ಟು ಪುಟ್ ಅ ಪಾಸ್. ಸೊ ಅದಾದಮೇಲೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರ್, ಆ್ಯಂಡ್ ದೆನ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಫಾರ್ ನೌ ಐ ಹ್ಯಾವಿನ್ ಗಾಟನ್ ದ ಟೈಮ್ ಟು, ದಟ್ಸ್ ವಾಟ್ ಐ ಆಮ್ ನಾಟ್ ಲಿಸ್ನಿಂಗ್ ಟು ಸ್ಕ್ರಿಪ್ಟ್ಸ್ ನೌ ಸರ್. ಟೈಮೇ ಇಲ್ಲ. ಕತೆ ಇದೆ ಕೇಳಬೇಕು ಅಂತ ಐ ಡೋಂಟ್ ನೋ. ಐ ಥಿಂಕ್ ಅಂದರೆ ನಾನು ವಾಟ್ಸಪ್ಪಲ್ಲಿಲ್ಲ, ಐ ಡೋಂಟ್ ಯೂಸ್ ಮೈ ಫೋನ್ ಮಚ್, ಸೊ there's no way of getting contact with me. I think either mama or my manager, they would have got in touch with. ಈ ಟೀಮ್ Experience, 1.5 years we've been shooting. ಪ್ರತಿ ಒಂದು ಟೈಮ್ ಈ ಸೆಟ್ಟಿಗೆ ಬರೋವಾಗ ಆಶೀರ್ವಾದ ಕೊಟ್ಟು ಹೋಗಿದ್ದಂಗಿದೆ. ಬಟ್ ಇಟ್ಸ್ ಬಿನ್ ಲಾಂಗ್ ಆ್ಯಂಡ್ ತುಂಬಾ ಕಂಫರ್ಟಬಲ್ ಇತ್ತು. ಇಟ್ ವಾಸ್ ಈಸಿ ವರ್ಕ್. ಇದಕ್ಕೋಸ್ಕರ ನಾನು ಪ್ರಿಪ್ರೇಷನ್ ಮಾಡಿ ಒಂದು ಮೂಡಲ್ಲಿ ಇರಬೇಕಿತ್ತು, ನಾನು ಅಷ್ಟೊಂದು ಕೆಲಸ ಮಾಡಬೇಕಿತ್ತು ಅಂತ ಇರಲಿಲ್ಲ. ಐ ಥಿಂಕ್ Nanda sir was very comfortable giving the character which is closest to my own character. So yeah, it was quite easy.